ಅಂತ ಹೇಳುವಂಥದ್ದು ಅಪ್ಪು ಸರ್ಗೆ ಅಷ್ಟೇ ಎಕ್ಸೈಟ್ಮೆಂಟ್ ಇತ್ತು ಆ ದಿನದ ಬಗ್ಗೆ ಅಂತ ಅವ್ರಿಗೇನಾದ್ರು ಇಂಥ ಬರ್ತ್ಡೇ ಆಚರಣೆ ಅಥವಾ ಸೆಲೆಬ್ರೇಷನ್ ಬಗ್ಗೆ ಅವ್ರಿಗೆ ಬರ್ತ್ಡೇ ಅಂದರೆ ಎಲ್ಲ ಜನರಿಗೆ ನೋಡೋಕೆ ತುಂಬ ಇಷ್ಟ ಆಯಿತು. ಆಮೇಲೆ ಅವ್ರಿಗೆ ಗಿಫ್ಟ್ಸ್ ಅಂದರೆ ತುಂಬ ಇಷ್ಟ ಅವ್ರಿಗೆ, ತುಂಬ ಇಷ್ಟ. ಸೊ ನಾವು ಪ್ರತಿ ವರ್ಷ ಏನು ಯೋಚನೆ ಮಾಡ್ತಾ ಇದ್ವಿ, ಇವತ್ತು ಏನು ಕೊಡೋದು, ಏನು ಇಷ್ಟ ಆಗುತ್ತೆ ಅವ್ರಿಗೆ ಅಂತ ಯೋಚನೆ ಮಾಡಿ ಕೊಡ್ತಾ ಇದ್ವಿ. ಅವ್ರಿಗೆ ಗಿಫ್ಟ್ಸು ಬರ್ತ್ಡೇ ಅಂದರೆ ತುಂಬ ಇಷ್ಟ. ಅವ್ರಿಗೆ ತುಂಬ ಅಂದರೆ ಈ ಲೇಟೆಸ್ಟ್ ಗ್ಯಾಜೆಟ್ಸ್ ಏನೇ ಬಂದರೂ ಸಖತ್ ಇಷ್ಟಪಡೋರು. ಇನ್ಫ್ಯಾಕ್ಟ್ ನಮ್ಗೆಲ್ಲರಿಗೂ ಗೊತ್ತಾಗ ಮುಂಚೆ ಅವರೇ ಫಸ್ಟ್ ಅವ್ನು ತೊಗೊಂಬಂದ್ಬಿಟ್ಟು ನನಗೆ ವಿನುಗೆಲ್ಲ ಕೊಟ್ಬಿಟ್ಟು ಇದೇನಿದು ಹೊಸ ಗ್ಯಾಜೆಟ್ ನೋಡಿ ಇದು ಅಂತ ಸಖತ್ ಸಪೋರ್ಟ್ ಮಾಡೋರು. ಹೊಸ ಕ್ಯಾಮ್ರಾ ಬಂದರೆ ಏನೇ ಬಂದರು, ಈಗ ಹೊಸ ಲ್ಯಾಪ್ಟಾಪ್ ಬಂದರು, ಇನ್ಫ್ಯಾಕ್ಟ್ ನನಗೆ ವಿನುಗೆ ನಮ್ಮ ಫಸ್ಟ್ ಕ್ಯಾಮ್ರಾ ಫಸ್ಟ್ ಲ್ಯಾಪ್ಟಾಪ್ ಕೊಟ್ಟಿದ್ದೆ ನಮ್ಮ ಚಿಕ್ಕಪ್ಪ. ಅವ್ರು ನಮ್ಮ ಚಿಕ್ಕಪ್ಪನಂತೂ ಎಲ್ಲ ಸಿನಿಮಾ ನಾನು ಫಸ್ಟ್ ಶೋ ನೋಡಿದ್ದೀನಿ. ಇನ್ಫ್ಯಾಕ್ಟ್ ನನ್ನ ಜ್ಞಾಪಕ ಇದೆ, ಅಪ್ಪು ಸಿನಿಮಾಗೆ ನಾನು ನಮ್ಮ ಅಣ್ಣ ನಮ್ಮ ತಾತನ ಜೊತೆನೂ ನೋಡಿದ್ದು ನನ್ನ ಜ್ಞಾಪಕ ಇದೆ ನನಗೆ. ಸರ್, ಈಗ ಸರ್ ಅಪ್ಪು ಸರ್ ಬರ್ತ್ಡೇ ಬಂದ ಪ್ರತಿ ವರ್ಷ ಒಂದು ವಿಡಿಯೋ ವೈರಲ್ ಆಗುತ್ತೆ, ನಾನು ಇರಲ್ಲ ಊರಲ್ಲಿ ಈ ಸಲ ನೆಕ್ಸ್ಟ್ ಟೈಮ್ ಸಿಗ್ತೀನಿ, ಈ ಸಲ ಬೇಡ ಅಂತೇಳಿ. ಅದು ನೋಡಿದಾಗೆಲ್ಲ ಬೇಜಾರಾಗುತ್ತೆ ಬಂದು. ಅದನ್ನೇ ನಾನು ಹೇಳಿದ್ನಲ್ಲ, ಈಗ ಇವತ್ತು ಒಂದು ಕಡೆ ಖುಷಿ ಆಗುತ್ತೆ, ಅವ್ರು ಹುಟ್ಟಿದಬ್ಬ ಎಲ್ಲರೂ ಈ ಥರ ಆಚರಣೆ ಮಾಡ್ತಿದ್ದಾರೆ, ಆ್ಯಂಡ್ ಅದೇ ಥರ ಬೇಜಾರು ಆಗುತ್ತೆ ಅವ್ರು ನಮ್ಮ ಜೊತೆ ಇಲ್ಲ ಅಂತ. ಬಟ್ ಇಲ್ಲ ಅಂತ ನಾನು ಅನ್ಕೊಳ್ಳಲ್ಲ, ಇವತ್ತು ಇಲ್ಲಿ ಪ್ರತಿಯೊಬ್ಬರು ಮುಖ ನೋಡಿದ್ರು ನಮ್ಮ ಚಿಕ್ಕಪ್ಪ ಅನಿಸ್ತದೆ. ಯಾರಿಗೆ ಚಿಕ್ಕಪ್ಪ ಅಂದರೆ ತುಂಬ ವರ್ಷ ತುಂಬ ಚಿಕ್ಕ ಗಿಫ್ಟ್ ಕೊಟ್ಟಿದ್ವಿ. ಆ ವರ್ಷ ಗೊತ್ತಿರುತ್ತೆ ಒಂದು ಐಡಿಯಾಲಿ ಚಿಕ್ಕಪ್ಪಗೆ ಏನು ಇಷ್ಟ ಆಗುತ್ತೆ, ಇಲ್ಲ ಹೊಸದೇನು ಮಾರ್ಕೆಟ್ಗೆ ಬಂದಿರುತ್ತೆ, ಇಲ್ಲ ಒಂದು ಜಾಸ್ತಿ ಅಂದರೆ ಟಿ ಶರ್ಟ್ ಆಗಿರ್ಬೋದು, ಇಲ್ಲ ಎಕ್ಸಸೈಸ್ ಒಂದು ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಆ ಥರ. ಟಿ ಶರ್ಟ್ ಅಂತೂ ಪ್ರತಿ ವರ್ಷ ಒಂದು ಟಿ ಶರ್ಟ್ ಕೊಡ್ತೀನಿ. ನೀವು ಇನ್ಫ್ಯಾಕ್ಟ್ ಅವ್ರದ್ದು ಹಳೆ ವಿಡಿಯೋಸ್ ಯಾವುದೇ ತೆಗೆದ್ರು ರಾತ್ರಿ ಹೊತ್ತು ಅವ್ರು ಹಾಕೋ ಟಿ ಶರ್ಟೇ ನಾನು ಇನ್ನೂ ಕೊಟ್ಟಿರೋ ಟಿ ಶರ್ಟ್. ಫಸ್ಟ್ ಅವ್ರು ಒಂದು ಟಿ ಶರ್ಟ್ ಹಾಕೊಂಬರೋರು, ನಾವು ಗಿಫ್ಟ್ ಕೊಟ್ಟ ತಕ್ಷಣ ಇಮ್ಮಿಡಿಯೇಟ್ ಹೋಗಿ ಚೇಂಜ್ ಮಾಡ್ಕೊಂಬರೋರು. ಯಾವಾಗಲೂ ಅಂತೂ ಅದಂತೂ ನೆನಪಿದೆ, ಟಿ ಶರ್ಟ್ ಅಂತೂ ಫಸ್ಟ್ ಅದನ್ನೇ ಹಾಕೋರು. ಈ ಬರ್ತ್ಡೇಗೆ ನಿಮ್ಮ ಕಡೆ ಸಿಗುತ್ತೆ ಅಂತೆಲ್ಲ ಎದುರು ನೋಡ್ತಾ ಇದ್ದೀವಿ, ಸಿನಿಮಾ ಅನೌನ್ಸ್ಮೆಂಟ್. ಅದು ಸಿನಿಮಾ ಅನೌನ್ಸ್ಮೆಂಟ್ ಆದಷ್ಟು ಬೇಗ, ಅದು ಸಸ್ಪೆನ್ಸಲ್ಲಿ ಇಟ್ಟಿದ್ದೀನಿ ನಾನು, ಇವತ್ತಿಲ್ಲ, ಆದಷ್ಟು ಬೇಗ. ಓಕೆ, ಥ್ಯಾಂಕ್ ಯು. ಬರ್ತ್ಡೇ ಹೇಳುವಂಥದ್ದು ಅಪ್ಪು ಸರ್ಗೆ ಅಷ್ಟೇ ಎಕ್ಸೈಟ್ಮೆಂಟ್ ಇತ್ತು ಆ ದಿನದ ಬಗ್ಗೆ ಅಂತ ಅವ್ರಿಗೇನಾದ್ರು ಇಂಥ ಬರ್ತ್ಡೇ ಆಚರಣೆ ಅಥವಾ ಸೆಲೆಬ್ರೇಷನ್ ಬಗ್ಗೆ. ಅವ್ರಿಗೆ ಬರ್ತ್ಡೇ ಅಂದರೆ ಎಲ್ಲ ಜನರಿಗೆ ನೋಡೋಕೆ ತುಂಬ ಇಷ್ಟ ಆಯಿತು. ಆಮೇಲೆ ಅವ್ರಿಗೆ ಗಿಫ್ಟ್ಸ್ ಅಂದರೆ ತುಂಬ ಇಷ್ಟ ಅವ್ರಿಗೆ, ತುಂಬ ಇಷ್ಟ. ಸೊ ನಾವು ಪ್ರತಿ ವರ್ಷ ಏನು ಯೋಚನೆ ಮಾಡ್ತಾ ಇದ್ವಿ, ಇವತ್ತು ಏನು ಕೊಡೋದು, ಏನು ಇಷ್ಟ ಆಗುತ್ತೆ ಅವ್ರಿಗೆ ಅಂತ ಯೋಚನೆ ಮಾಡಿ ಕೊಡ್ತಾ ಇದ್ವಿ. ಅವ್ರಿಗೆ ಗಿಫ್ಟ್ಸು ಬರ್ತ್ಡೇ ಅಂದರೆ ತುಂಬ ಇಷ್ಟ. ಅವ್ರಿಗೆ ತುಂಬ ಅಂದರೆ ಈ ಲೇಟೆಸ್ಟ್ ಗ್ಯಾಜೆಟ್ಸ್ ಏನೇ ಬಂದರೂ ಸಖತ್ ಇಷ್ಟಪಡೋರು. ಇನ್ಫ್ಯಾಕ್ಟ್ ನಮ್ಗೆಲ್ಲರಿಗೂ ಗೊತ್ತಾಗ ಮುಂಚೆ ಅವರೇ ಫಸ್ಟ್ ಅವ್ನು ತೊಗೊಂಬಂದ್ಬಿಟ್ಟು ನನಗೆ ವಿನುಗೆಲ್ಲ ಕೊಟ್ಬಿಟ್ಟು ಇದೇನಿದು ಹೊಸ ಗ್ಯಾಜೆಟ್ ನೋಡಿ ಇದು ಅಂತ ಸಖತ್ ಸಪೋರ್ಟ್ ಮಾಡೋರು. ಹೊಸ ಕ್ಯಾಮ್ರಾ ಬಂದರೆ ಏನೇ ಬಂದರು, ಈಗ ಹೊಸ ಲ್ಯಾಪ್ಟಾಪ್ ಬಂದರು, ಇನ್ಫ್ಯಾಕ್ಟ್ ನನಗೆ ವಿನುಗೆ ನಮ್ಮ ಫಸ್ಟ್ ಕ್ಯಾಮ್ರಾ ಫಸ್ಟ್ ಲ್ಯಾಪ್ಟಾಪ್ ಕೊಟ್ಟಿದ್ದೆ ನಮ್ಮ ಚಿಕ್ಕಪ್ಪ. ಅವ್ರು ನಮ್ಮ ಚಿಕ್ಕಪ್ಪನಂತೂ ಎಲ್ಲ ಸಿನಿಮಾ ನಾನು ಫಸ್ಟ್ ಶೋ ನೋಡಿದ್ದೀನಿ. ಇನ್ಫ್ಯಾಕ್ಟ್ ನನ್ನ ಜ್ಞಾಪಕ ಇದೆ, ಅಪ್ಪು ಸಿನಿಮಾಗೆ ನಾನು ನಮ್ಮ ಅಣ್ಣ ನಮ್ಮ ತಾತನ ಜೊತೆನೂ ನೋಡಿದ್ದು ನನ್ನ ಜ್ಞಾಪಕ ಇದೆ ನನಗೆ. ಸರ್, ಈಗ ಸರ್ ಅಪ್ಪು ಸರ್ ಬರ್ತ್ಡೇ ಬಂದ ಪ್ರತಿ ವರ್ಷ ಒಂದು ವಿಡಿಯೋ ವೈರಲ್ ಆಗುತ್ತೆ, ನಾನು ಇರಲ್ಲ ಊರಲ್ಲಿ ಈ ಸಲ ನೆಕ್ಸ್ಟ್ ಟೈಮ್ ಸಿಗ್ತೀನಿ, ಈ ಸಲ ಬೇಡ ಅಂತೇಳಿ. ಅದು ನೋಡಿದಾಗೆಲ್ಲ ಬೇಜಾರಾಗುತ್ತೆ ಬಂದು. ಅದನ್ನೇ ನಾನು ಹೇಳಿದ್ನಲ್ಲ, ಈಗ ಇವತ್ತು ಒಂದು ಕಡೆ ಖುಷಿ ಆಗುತ್ತೆ, ಅವ್ರು ಹುಟ್ಟಿದಬ್ಬ ಎಲ್ಲರೂ ಈ ಥರ ಆಚರಣೆ ಮಾಡ್ತಿದ್ದಾರೆ, ಆ್ಯಂಡ್ ಅದೇ ಥರ ಬೇಜಾರು ಆಗುತ್ತೆ ಅವ್ರು ನಮ್ಮ ಜೊತೆ ಇಲ್ಲ ಅಂತ. ಬಟ್ ಇಲ್ಲ ಅಂತ ನಾನು ಅನ್ಕೊಳ್ಳಲ್ಲ, ಇವತ್ತು ಇಲ್ಲಿ ಪ್ರತಿಯೊಬ್ಬರು ಮುಖ ನೋಡಿದ್ರು ನಮ್ಮ ಚಿಕ್ಕಪ್ಪ ಅನಿಸ್ತದೆ. ಯಾರಿಗೆ ಚಿಕ್ಕಪ್ಪ ಅಂದರೆ ತುಂಬ ವರ್ಷ ತುಂಬ ಚಿಕ್ಕ ಗಿಫ್ಟ್ ಕೊಟ್ಟಿದ್ವಿ. ಆ ವರ್ಷ ಗೊತ್ತಿರುತ್ತೆ ಒಂದು ಐಡಿಯಾಲಿ ಚಿಕ್ಕಪ್ಪಗೆ ಏನು ಇಷ್ಟ ಆಗುತ್ತೆ, ಇಲ್ಲ ಹೊಸದೇನು ಮಾರ್ಕೆಟ್ಗೆ ಬಂದಿರುತ್ತೆ, ಇಲ್ಲ ಒಂದು ಜಾಸ್ತಿ ಅಂದರೆ ಟಿ ಶರ್ಟ್ ಆಗಿರ್ಬೋದು, ಇಲ್ಲ ಎಕ್ಸಸೈಸ್ ಒಂದು ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಆ ಥರ. ಟಿ ಶರ್ಟ್ ಅಂತೂ ಪ್ರತಿ ವರ್ಷ ಒಂದು ಟಿ ಶರ್ಟ್ ಕೊಡ್ತೀನಿ. ನೀವು ಇನ್ಫ್ಯಾಕ್ಟ್ ಅವ್ರದ್ದು ಹಳೆ ವಿಡಿಯೋಸ್ ಯಾವುದೇ ತೆಗೆದ್ರು ರಾತ್ರಿ ಹೊತ್ತು ಅವ್ರು ಹಾಕೋ ಟಿ ಶರ್ಟೇ ನಾನು ಇನ್ನೂ ಕೊಟ್ಟಿರೋ ಟಿ ಶರ್ಟ್. ಫಸ್ಟ್ ಅವ್ರು ಒಂದು ಟಿ ಶರ್ಟ್ ಹಾಕೊಂಬರೋರು, ನಾವು ಗಿಫ್ಟ್ ಕೊಟ್ಟ ತಕ್ಷಣ ಇಮ್ಮಿಡಿಯೇಟ್ ಹೋಗಿ ಚೇಂಜ್ ಮಾಡ್ಕೊಂಬರೋರು. ಯಾವಾಗಲೂ ಅಂತೂ ಅದಂತೂ ನೆನಪಿದೆ, ಟಿ ಶರ್ಟ್ ಅಂತೂ ಫಸ್ಟ್ ಅದನ್ನೇ ಹಾಕೋರು. ಈ ಬರ್ತ್ಡೇಗೆ ನಿಮ್ಮ ಕಡೆ ಸಿಗುತ್ತೆ ಅಂತೆಲ್ಲ ಎದುರು ನೋಡ್ತಾ ಇದ್ದೀವಿ, ಸಿನಿಮಾ ಅನೌನ್ಸ್ಮೆಂಟ್. ಅದು ಸಿನಿಮಾ ಅನೌನ್ಸ್ಮೆಂಟ್ ಆದಷ್ಟು ಬೇಗ, ಅದು ಸಸ್ಪೆನ್ಸಲ್ಲಿ ಇಟ್ಟಿದ್ದೀನಿ ನಾನು, ಇವತ್ತಿಲ್ಲ, ಆದಷ್ಟು ಬೇಗ. ಓಕೆ, ಥ್ಯಾಂಕ್ ಯು.